ಹಾಯ್ ಹಾಯ್ ಗುಡ್ ಮಾರ್ನಿಂಗ್. ಇದು 5ನೇ ದಿನದ ಮಿನಿ ವ್ಲಾಗು. ಅಪ್ಪು ನೋಡಿ ಎದ್ಬಿಟ್ಟೆ ಕೂತಿದ್ದಾನೆ. ಬಿಸಿನೀರು ಕೊಟ್ಟೆ ಕುಡಿತಿದ್ರು, ಚಳಿ ಅಂತ ಹೊಚ್ಕೊಂಡು ಕೂತಿದ್ರು. ಅದಾದಮೇಲೆ ಟಿಫನ್ ರೆಡಿ ಮಾಡಿ ಅಪ್ಪುಗೆ ಸ್ನಾನ ಮಾಡಿಸಿ ಸ್ಕೂಲ್ ಕಳಿಸಿ ನಾವು ಟಿಫನ್ ತಿಂದು ಮತ್ತೆ ಅಪ್ಪನ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬಂದು ಅವ್ನಿಗೆ ಯೂನಿಫಾರ್ಮ್ ಚೇಂಜ್ ಮಾಡಿ ಅವ್ನಿಗೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ಅವ್ನಿಗೆ ಸ್ವಲ್ಪ ಕೈಕಾಲು ಮುಖೆಲ್ಲ ತೊಳೆದು ಅದಾದಮೇಲೆ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ. ಸೂಪರ್ ಮಾರ್ಕೆಟ್ಗೆ ಹೋಗಬೇಕಿತ್ತು. ನೋಡಿ ಇದೇ ಥರ ಬನೀನೇ ಹಾಕ್ಕೊಳ್ಳೋದು. ಅವನು ಶರ್ಟ್ ಹಾಕ್ಕೊಳ್ಳೋ ಅಂದರೆ ಹಾಕ್ಕೊಳ್ಳಲ್ಲ, ಅವ್ನಿಗೆ ಇಷ್ಟ ಆಗೋಲ್ಲ. ಈ ಥರ ಬನೀನು ಚಡ್ಡಿ, ಫಸ್ಟ್ ಚಡ್ಡಿ ಹಾಕೋತಾರಲ್ಲ, ಇವಾಗ ಚಡ್ಡಿ ಹಾಕೊತಾನೆ, ಅದೇ ನನ್ನ ಪುಣ್ಯ. ನೋಡಿ ಸೂಪರ್ ಮಾರ್ಕೆಟ್ ಬಂದ್ವಿ, ಸ್ವಲ್ಪ ಐಟಮ್ ತೊಗೋಬೇಕಿತ್ತು. ಅಪ್ಪು ಏನು ಗೊತ್ತಾ, ಒಂದು ಸಲ ಸೂಪರ್ ಮಾರ್ಕೆಟ್ ಬಂದಿರ್ತೀವ, ಒಂದು ಐಟಮ್ ನೋಡಿರ್ತಾನೆ, ಅದನ್ನು ಅಲ್ಲೇ ಮೈಂಡಲ್ಲೇ ಇಟ್ಕೊಂಡಿರ್ತಾನೆ. ಅದು ಇಲ್ಲೇ ಇರುತ್ತೆ ಅಂತ ಮತ್ತೆ ಇನ್ನೊಂದು ಸಲ ಹೋದಾಗೂ ಜ್ಞಾಪಕ ಇರುತ್ತೆ. ಅದನ್ನು ಅದೇ ಥರ ತರ್ತಿದ್ದ. ಝೀರೋ ಸೂಪರ್ ಮಾರ್ಕೆಟಿಂದ ಬಂದು ಮಧ್ಯಾಹ್ನನೇ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ನೈಟು ಮಲ್ಕೊಬಿಡ್ತೀನಿ, ನಿದ್ದೆ ಬರ್ತಿದೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಮಧ್ಯಾಹ್ನನೇ ಹೋಮ್ವರ್ಕ್ ಮಾಡಿಸಿ ಅವ್ನಿಗೆ ಸ್ವಲ್ಪ ಊಟ ತಿನ್ನಿಸಿ ಮಲಗಿಸಿದೆ. ಸ್ವಲ್ಪ ಹೊತ್ತು ಸಿದ್ದೆ ಹೊರಗಡೆ ಹೋಗಿದ್ದರು. ಆಮೇಲೆ ಅವರು ಬಂದರು. ಸ್ವಲ್ಪ ತರಕಾರಿ ಮತ್ತು ಇದು ರೇಷನ್ ತೊಗೋಬೇಕಾಗಿತ್ತು, ಅದಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದೆ. ಕರ್ಕೊಂಡೋದು. ತರಕಾರಿ ಯಾಕೋ ತುಂಬ ರೈಟು ಅನ್ನಿಸ್ತು. ಬೇರೆ ಕಡೆ ಕೇಳಿದ್ವಿ, ಅಲ್ಲಿ ಕಡಿಮೆ ಇತ್ತು, ಇಲ್ಲಿ ತುಂಬ ರೈಟು ಅನ್ನಿಸ್ತು. ಅದಕ್ಕೆ ಬಂದುಬಿಟ್ಟಿದ್ದೀವಲ್ಲ ಅಂತ ಹೇಳಿ ಟೊಮೊಟೊ ಮತ್ತು ಅಲಸಂದೆ ಕಾಳು ಬೇಕಿತ್ತು. ನೋಡಿದೆ, ಚೆನ್ನಾಗಿತ್ತು, ತೊಗೊಂಡೆ. ಬೇರೆ ಕಡೆ ಟೊಮೊಟೊನೂ ಅಷ್ಟೇ ಜಾಸ್ತಿ ಇತ್ತು, ಅಲ್ಲಿ 30 ಇತ್ತು, ಇಲ್ಲಿ 40 ಹೇಳಿದ್ರು. ಇರಲಿ ಪರವಾಗಿಲ್ಲ ಅಂತ ಹೇಳಿ ತೊಗೊಂಡು ಬಂದ್ವಿ. ಆಮೇಲೆ ರೇಷನ್ ಅಂಗಡಿಗೆ ಬಂದು ಸ್ವಲ್ಪ ರೇಷನ್ ಬೇಕಿತ್ತು, ಎಣ್ಣೆ, ಸಕ್ಕರೆ, ಚಮಚ ಇದೆಲ್ಲ ಬೇಕಿತ್ತು. ಅದನ್ನು ತೊಗೊಂಡು ಮನೆ ಕಡೆ ಬಂದ್ವಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು.